Hi friends, welcome back to our YouTube channel. KA Karnataka Examination Authority ಏನೈತಿ KCT ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೈತಿ. ಯಾವಾಗಂದ್ರೆ 17th ಜನವರಿ. ಆಲ್ರೆಡಿ ಏನೈತಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕತ್ತಿರ್ತಾರೆ. ಅದ್ರೊಳಗೆ ಏನಂದ್ರೆ ನರ್ಸಿಂಗ್ ಆಗಿರ್ಬೋದು ಮತ್ತು BPT ಆಗಿರ್ಬೋದು, ಇಂಜಿನಿಯರಿಂಗ್ ಎಲ್ಲ KCT ಎಕ್ಸಾಮ್ ಮುಖಾಂತರ ಇರ್ತೈತಿ. ಮತ್ತೇನೈತಿಲ್ಲ ನೀಟ್ ಯಾರೆಲ್ಲ ಬರ್ದಿರ್ತಾರೆ ಅದೇನೆಂದ್ರೆ ಕೌನ್ಸ್ಲಿಂಗ್ ಮುಖಾಂತರನ ಕರ್ನಾಟಕ ಒಳಗೆ ಏನೈತಿಲ್ಲ MBBS ಸೀಟ್ ಆಗಿರ್ಬೋದು, BMS ಸೀಟ್ ಮತ್ತು BDS ಸೀಟನ್ನು ಹಂಚಿಕೆ ಆಗ್ತೈತಿ. ಆದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋತ್ನ್ಯಾಗ ಬಹಳಷ್ಟು ಪ್ರಾಬ್ಲಮ್ ಬರತೈತಿ. ಏನಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ಆಗ್ತಾ ಇಲ್ಲ ಅಂತೇಳಿ ಬಹಳಷ್ಟು ಸ್ಟೂಡೆಂಟ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು ಹೇಳತ್ತಾರ. ಆದ್ರೆ ಏನಂದ್ರೆ ಬಟ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟ್ ಯಾಕೆ ಬರತ್ತಿಲ್ಲ ಅಂದ್ರೆ ಇದಕ್ಕೆ ಈ ವಿಡಿಯೋದಾಗ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅಪ್ಲಿಕೇಶನ್ ಪ್ರಿಂಟ್ ಯಾರಿಗೆಲ್ಲ ಬರುವುದಿಲ್ಲ, ಒಂದು ವೇಳೆ ನೀವು ಏನಂದ್ರೆ ಕನ್ನಡ ಮೀಡಿಯಮ್ ಕ್ಲೈಮ್ ಮಾಡಿದ್ರೆ ಮತ್ತು ರೂರಲ್ ಕ್ಲೈಮ್ ಮಾಡಿದ್ರೆ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಇಂಥ ಸ್ಟೂಡೆಂಟ್ಗೆ ಏನೈತಿಲ್ಲ ಅಪ್ಲಿಕೇಶನ್ ಡೈರೆಕ್ಟ್ ಏನೈತಿಲ್ಲ ಪ್ರಿಂಟ್ ಆಗೋದಿಲ್ಲ. ಅವರಿಗೆ ಪ್ರೆಸೆಂಟಾಗಿ ಅಂದ್ರೆ ವೆರಿಫಿಕೇಷನ್ ಸ್ಲಿಪ್ ಮಾತ್ರನ ಅಷ್ಟೇ ಡೌನ್ಲೋಡ್ ಆಗ್ತೈತಿ. ಇದಕ್ಕೆ ನಾವು ಏನು ಮಾಡಬೇಕು, ವೆರಿಫಿಕೇಷನ್ ಪ್ರೊಸೆಸ್ ಅಂತ ಹೇಳಿರ್ತೈತಿ. ಇಂಥ ಸ್ಟೂಡೆಂಟ್ ಏನು ಮಾಡ್ಬೇಕಂದ್ರೆ ಗೌರ್ಮೆಂಟ್ PU ಕಾಲೇಜ್ ಅಥವಾ ನೀವು ಈಗ ಪ್ರೆಸೆಂಟ್ ಯಾವ ಕಾಲೇಜ್ದಾಗ ಸ್ಟಡಿ ಮಾಡತ್ತರಿ ಮತ್ತು ಅಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟೇಷನ್ನ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಮತ್ತು ಅವಾಗೇನೈತ್ಲ ಅಪ್ಲಿಕೇಶನ್ ಪ್ರಿಂಟ್ ಆಪ್ಷನ್ ಏನೈತ್ಲ ಎನೇಬಲ್ ಆಗ್ತೈತಿ. ನೆಕ್ಸ್ಟ್ ಏನಂದ್ರೆ ಕ್ಲಾಸ್ B ಮತ್ತು C ಮತ್ತು D ಕೆಟಗರಿ ಸ್ಟೂಡೆಂಟ್ ಏನೈತ್ಲ, ಒಂದು ವೇಳೆ ನೀವು ಕ್ಲಾಸ್ B ಆಗಿರ್ಬೋದು, ಕ್ಲಾಸ್ D ಆಗಿರ್ಬೋದು, ಕ್ಲಾಸ್ D ಕೆಟಗರಿ ಆಗಿದ್ರೆ ಅವ್ರೇನೈತ್ಲ ವೆರಿಫಿಕೇಷನ್ ಮತ್ತು ನೆಕ್ಸ್ಟ್ ಏನಂದ್ರೆ KA ಸೈಡ್ ಸಪ್ರೇಟ್ಲಿ ಆಗಬೇಕು. ಮತ್ತು ವೆರಿಫಿಕೇಷನ್ ಆದಮೇಲೆ ಮಾತ್ರ ಏನೈತ್ಲ ನಿಮಗೆ ಅಪ್ಲಿಕೇಶನ್ ಪ್ರಿಂಟನ್ನು ಮಾಡ್ಕೋಬೋದು. ನೆಕ್ಸ್ಟ್ ಏನಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ಯಾರಿಗೆಲ್ಲ ಬರ್ತೈತಿ, ಒಂದು ವೇಳೆ ನೀವು ಕ್ಲಾಸ್ A ಕೆಟಗರಿ ಆಗಿದ್ರೆ ಮತ್ತು ಕನ್ನಡ ಮೀಡಿಯಮ್, ರೂರಲ್, ಮೈನಾರಿಟಿ ಯಾವುದೇ ರೀತಿಯಾದಂಥ ಕ್ಲೈಮ್ ಮಾಡಿಲ್ಲಾಗಿರಿ ಅಂದ್ರೆ ಮಿನಿಮಮ್ 7 ಇಯರ್ಸ್ ಆಲ್ರೆಡಿ ಸ್ಟಡಿ 7 ಇಯರ್ಸ್ ಏನೈತಿಲ್ಲ ಸ್ಟಡಿ ಕರ್ನಾಟಕ ಒಳಗೆ ಕಂಪ್ಲೀಟ್ ಆಗಿದ್ರಿ ಅಂದ್ರೆ ಮತ್ತು ಸ್ಟ್ಯಾಟ್ ನಂಬರ್ ಮೂಲಕ ಆಲ್ರೆಡಿ ವೆರಿಫೈ ಆಗಿರ್ತೈತಿ. ನೆಕ್ಸ್ಟ್ ಏನಂತಾರೆ ಅಂಥ ಸ್ಟೂಡೆಂಟ್ ಡೈರೆಕ್ಟ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೋದು. ಡಾಕ್ಯುಮೆಂಟ್ ಅಪ್ಲೋಡ್ ಬಗ್ಗೆ ಡೌಟ್ ಇರ್ತೈತಿ. ಮತ್ತೇನೈತಿಲ್ಲ ಒಂದು ಕಾಮನ್ ಡೌಟ್ ಎಲ್ಲರಿಗೂ ಬರ್ತೈತಿ, ಸರ್ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾ ಅಂತ ಕೇಳತ್ತಾರು. ಆನ್ಸರ್ ಏನಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಟೈಮ್ದಾಗ ಏನಂದ್ರೆ ಮತ್ತು ಫೋಟೋ ಮತ್ತು ಸಿಗ್ನೇಚರ್ ಇವು ಎರಡನ್ನ ಅಪ್ಲೋಡ್ ಮಾಡಬೇಕು. ಆದಷ್ಟು ಏನೈತಿಲ್ಲ ಅಂದ್ರೆ ಈಗ ಒಂದು ತಿಂಗಳೊಳಗಾಗಿ ತಗ್ಸ್ಕೊಂಡಿರೋ ಲೇಟೆಸ್ಟ್ ಆಗಿರುವಂಥ ಫೋಟೋನ ಅಪ್ಲೋಡ್ ಮಾಡಿರಿ. ಮತ್ತು ಸರ್ಟಿಫಿಕೇಟ್ ವೆರಿಫಿಕೇಷನ್ ಹೆಂಗೆ ಕಾಸ್ಟ್ ಇನ್ಕಮ್ ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಇದನ್ನು ಹೈದ್ರಾಬಾದ್ ಕರ್ನಾಟಕ 371J ಮತ್ತು ಮೈನಾರಿಟಿ ಸರ್ಟಿಫಿಕೇಟ್ ಮತ್ತು RD ನಂಬರ್ ಮೂಲಕ ಆನ್ಲೈನ್ ಆಟೋಮೆಟಿಕ್ ವೆರಿಫೈ ಆಗುತ್ತೆ. ಮತ್ತು ಸ್ಟಡಿ ಸರ್ಟಿಫಿಕೇಟ್, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್ ಇವೆಲ್ಲ ಆನ್ಲೈನ್ ಅಪ್ಲೋಡ್ ಏನು ಬೇಕಾಗಿಲ್ಲ. ಮತ್ತು ಯಾವಾಗ ಇವೆಲ್ಲ ಡಾಕ್ಯುಮೆಂಟ್ ಬೇಕಾಗ್ತಾವಂದ್ರೆ ಕಾಲೇಜ್ ವೆರಿಫಿಕೇಷನ್ ಟೈಮ್ದಾಗ, ಅಡ್ಮಿಷನ್ ಟೈಮ್ದಾಗ ಮತ್ತು ಅವಾಗ ಏನೈತಿಲ್ಲ ಒರಿಜಿನಲ್ ಡಾಕ್ಯುಮೆಂಟೇಷನ್ ಏನಂತೂ ಬೇಕಾಗ್ತತಿ. ಮತ್ತು ಅವಾಗ ಏನೈತಿಲ್ಲ ಈಗ ಕೊಟ್ಟಿರುವಂಥ ಫೋಟೋಗೆ ಮ್ಯಾಚ್ ಮಾಡಿ ನೋಡ್ತಾರೆ. ಅಲ್ಲಿ ಹೋದ್ಗಳೇ ನಿಮ್ಮನ್ನ ಏನೈತಿಲ್ಲ ಕಂಪ್ಯೂಟರ್ ಮುಂದೆ ಕುಂದಿರ್ಸಿ ಏನೈತಿಲ್ಲ ಮ್ಯಾಚ್ ಮಾಡ್ತಾರೋ. ಲಾಸ್ಟ್ ಇಯರ್ದಿಂದ ಪ್ರತಿ ವರ್ಷ ಹಚ್ಚಿ ವರ್ಷ ಆಗಿರ್ಬೋದು, ಹೋದ ವರ್ಷ ಆಗಿರ್ಬೋದು, ಇದೆಲ್ಲ ಏನು ಇಲ್ಲಾಗಿತ್ತು. ಆದ್ರೆ ಹೋದ ವರ್ಷದಿಂದನ ಈ ರೂಲ್ ಬಂದೈತಿ. ಅದಕ್ಕೋಸ್ಕರನ ನಿಮಗೇನೈತಿಲ್ಲ ಪ್ರಿಂಟೌಟ್ ಬರ್ತಾ ಇಲ್ಲ ಅಂದ್ರೆ ಅಪ್ಲಿಕೇಶನ್ ಬರ್ತಾ ಇಲ್ಲ ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಮತ್ತಿಲ್ಲಾದ್ರೆ ಒಂದು ಯಾವುದಾರೆ ಪ್ರೈವೇಟ್ ಕಾಲೇಜ್ಗೆ ಹೋಗಿ ಅಲ್ಲೇನೈತಿಲ್ಲ ಅಪ್ಲಿಕೇಶನ್ ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡಿಸ್ಕೊಳ್ರಿ. ನೆಕ್ಸ್ಟ್ ಏನಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ತಗೊಳ್ಕೊಳ್ಬೋದು. ಇಂಪಾರ್ಟೆಂಟ್ ರಿಮೈಂಡರ್ ಅಂದ್ರೆ
ಆಧಾರ್ ಕಾರ್ಡ್ ನೇಮ್ ಒಂದು ಪಾಯಿಂಟ್ ಇಂಪಾರ್ಟೆಂಟ್. ಆಧಾರ್ ಕಾರ್ಡ್ ನೇಮ್ ಮತ್ತು ನಿಮ್ಮ ಮಿಸ್ ಮ್ಯಾಚ್ ಇದ್ರೆ ಅದನ್ನು ಪ್ರಾಬ್ಲಮ್ ಒಂದು ಸ್ವಲ್ಪ ಆಗ್ತೈತಿ. ಮತ್ತು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಒಳಗೆ ಏನೈತಿಲ್ಲ ಸೇಮ್ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮತ್ತು ಆಧಾರ್ ಕಾರ್ಡ್ದಾಗ ಏನಂದ್ರೆ ಸೇಮ್ ನೇಮ್ ಇರಬೇಕು. ನಿಮ್ಮ ಆಧಾರ್ ಕಾರ್ಡ್ ಒಳಗೆ ಚೇಂಜ್ ಇತ್ತಂದ್ರೆ ಆದಷ್ಟು ಹೋಗಿ ಜಲ್ದಿನ ಚೇಂಜ್ ಮಾಡ್ಕೊಳ್ರಿ. ಮತ್ತು ನಿಮಗೆ ಯಾವುದೋ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.